ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ ಹಾಸ್ಯ ನಟ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಕಾಮಿಡಿ ಕಿಲಾಡಿಗಳು ನಟ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿರೋದು. ಕಾಮಿಡಿ ನಟ ಪ್ರಶಾಂತ್ ಸಿದ್ದಿ ಭಾವುಕವಾಗಿ ಮಾತನಾಡಿದ್ದಾರೆ ಈ ವಿಚಾರವಾಗಿ. ಚಂದ್ರಶೇಖರ್ ಉತ್ತಮ ನಟ, ಆದರೆ ಆತ ಖಿನ್ನತೆಗೊಳಗಾಗಿದ್ದು ನನಗೆ ಗೊತ್ತಿಲ್ಲ. ಬಣ್ಣದ ಬದುಕಿನಲ್ಲಿ ಎಲ್ಲವನ್ನೂ ಸಮನಾಗಿ ತಗೋಬೇಕು. ಸ್ಟಾರ್ ನಟ ಆಗಬೇಕು ಅಂತಂದರೆ ಶ್ರಮ ಬೇಕು, ಕರೆಕ್ಟ್. ಅದು ಪ್ರತಿಭೆಗಳಿಗೆ ಒಳ್ಳೆ ಅವಕಾಶಗಳು ಸಿಗಬೇಕು. ಹಂಗಾಗಲಿಲ್ಲ ಅಂದಾಗ ಈ ರೀತಿ ಆಗತ್ತೆ ಅಂತ ಕಣ್ಮುಂದೆ ತುಂಬ ಎಕ್ಸಾಂಪಲ್ಸ್ ಇದೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ದಿ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರಶಾಂತ್ ಸಿದ್ದಿ ಅವರಿದ್ದಾರೆ. ಮೊದಲೇದಾಗಿ ಪ್ರಶಾಂತ್ ಸಿದ್ದಿ ಅವರೇ, ಚಂದ್ರಶೇಖರ್ ಸಿದ್ದಿ ಅಂತಿದ್ದಂಗೆ ನಿಮ್ಮೂರವರು ಅಥವಾ ನಿಮ್ಮ ರಿಲೇಷನ್ನ ಅಂತ ಅನಿಸುತ್ತೆ. ನಿಮಗೆ ಮೊದಲಿಂದ ಪರಿಚಯ ಇತ್ತಾ, ಹೇಗೆ? ಈ ಒಂದು ಘಟನೆ ಬಗ್ಗೆ ಕೇಳಿದಾಗ ಏನು ಅನಿಸ್ತು ಮೊದಲೇದಾಗಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಂದ್ರಶೇಖರ್ ಸಿದ್ದಿ ನನಗೆ ಮುಂಚಿಂದನೇ ಪರಿಚಯ. ಯಾಕಂದರೆ ನಾನು ನೀನಾಸಂ ಪಾಸ್ಔಟ್ ಆಗಿದ್ದರಿಂದ, ಚಂದ್ರಶೇಖರ್ ಸಿದ್ದಿನೂ ನೀನಾಸಂಬಿಂದ ಪಾಸ್ಔಟ್ ಆಗಿ ಬಂದಿರೋದ್ರಿಂದ ನನ್ನ ಮತ್ತು ಅವರು ಒಂದು ಒಡನಾಟ ಇತ್ತು. ಆಮೇಲೆ ನಾವು ಫೋನ್ಸ್ಗಳಲ್ಲಿ ಮಾತಾಡ್ಕೊಳ್ತಿದ್ವಿ, ಏನು ನಡೀತಾ ಇದೆ. ಅವರು ನನಗೆ ಫೋನ್ ಮಾಡೋರು, ನಾನು ಅವಾಗ ಫೋನ್ ಮಾಡ್ತಿದ್ದೆ. ಬಟ್ ಈ ಘಟನೆ ಕೇಳಿದ್ಕೊಳ್ಳೋದು ನಂಗೆ ಒಂದು ಸ್ವಲ್ಪ ಶಾಕ್ ಆಯಿತು. ಯಾಕಂದರೆ ನಾವು ಥಿಯೇಟ್ರಿಂದ ಬಂದವರು ಒಂದು ಸ್ವಲ್ಪ ಗಟ್ಟಿ ಮನಸ್ಥಿತಿಯವರು. ಯಾಕಂದರೆ ನಮಗೆ ಥಿಯೇಟ್ರ್ ಅದನ್ನು ಕಲಿಸ್ಕೊಟ್ಟಿರುತ್ತೆ ನಮಗೆ. ಬಟ್ ಈ ಥರದ್ದಾಗಿದ್ದು ಒಂದು ಸ್ವಲ್ಪ ಬೇಜಾರೇ ಆಯಿತು. ಅಂದರೆ ಇತ್ತೀಚಿನ ದಿನದಲ್ಲಿ ಏನಾದರೂ, ಅಂದರೆ ಕಾಮಿಡಿ ಶೋ ಮಾಡುವಾಗ ಬಂದು ಏನಾದರೂ ಭೇಟಿ ಆಗಿದ್ರಾ, ಅಥವಾ ಕಾಮಿಡಿ ಶೋ ಆದಮೇಲೆ ಬಂದು ಏನಾದರೂ ಈ ಥರ ಹೋಗ್ತಾ ಇದ್ದೀನಿ ಅಂತ ಏನಾದರೂ ಬಂದು ಭೇಟಿಯಾಗಿ ಮಾತನಾಡಿಸಿದ್ದಾರೆ ನಿಮ್ಮನೆ? ಇಲ್ಲ, ಕಾಮಿಡಿ ಶೋಗೆ ಹೋಗಬೇಕಾದ್ರೆ ನನಗೇನು ಭೇಟಿಯಾಗಿರಲಿಲ್ಲ. ಬಟ್ ಕಾಮಿಡಿ ಶೋನ ಮಾಡ್ತಾ ಮಾಡ್ತಾ ಒಂದು ಸತಿ ನಂಗೆ ಭೇಟಿಯಾಗಿದ್ದರು. ಆಮೇಲೆ ಕಾಲು ಮಾಡಿದರು. ನಾನಂದೇ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ. ಯಾಕಂದರೆ ಕಾಮಿಡಿ ಶೋ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅವ್ರದ್ದೆಲ್ಲ. ಆ ಪೋರ್ಷನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಒಂದೆರಡು ಸತಿ ವಿಶ್ಯೂ ಮಾಡಿದ್ದೆ ನಾನು. ಅಂದರೆ ಇಂಥ ಆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೊಂದು ಗುರುತಿಸ್ಕೊಳ್ಳೋದೆ ಅಥವಾ ಒಂದು ಈ ರೀತಿಯಾದಂಥ ಒಂದು ಸಾಹಸಕ್ಕೆ ಕೈ ಹಾಕೋದೆ ಅದೊಂದು ದೊಡ್ಡ ಸಾಹಸನೇ. ಅಂಥದ್ರಲ್ಲೂ ಹೆಸರು ಮಾಡಿದಂಥವ್ರು ಈ ರೀತಿ ಖಿನ್ನತೆಗೊಳಗಾಗಿ ಅಥವಾ ಈ ಥರದ ಒಂದು ನಿರ್ಧಾರ ಮಾಡ್ಕೊಂಡಿದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅಂದರೆ ನೀವು ಹೇಳ್ದಂಗೆ ಆ ಗ್ರಾಮೀಣ ಪ್ರದೇಶದಿಂದ ಅದರಲ್ಲೂ ಕಾಡಿಂದ ಬಂದು ಅವರು ಒಳ್ಳೆ ನೇಮ್ ಮಾಡ್ತಾಯಿದ್ರು. ಒಂದಿಷ್ಟು ನಡೀತಾ ಇತ್ತು ಅವ್ರ ಕೆಲಸಗಳು. ಆದರೆ ಈ ಥರದ್ದು ಖಿನ್ನತೆಗೆ ಅವ್ರು ಹೋಗಿದ್ದಾರೆ ಅಂದರೆ ನಾವು ಹೆಂಗೆ ಹೋದ್ರು ಅನ್ನೋದೇ ನಮಗೆ ಬರ್ತಾಯಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನೋಡಿ, ಈಗ ನಾವುಗಳು ಆ ಥರ ಅಂದರೆ ಕೆಲವೊಂದು ಸತಿ ಅವಕಾಶಗಳಿರುತ್ತೆ, ಕೆಲವೊಂದು ಸತಿ ಅವಕಾಶಗಳಿರಲ್ಲ. ಬಟ್ ಅದ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಹಾಗಂತ ನಾವು ಖಿನ್ನತೆಗೆ ಒಳಗಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಂದು. ಯಾಕಂದರೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಈ ಒಂದು ಹಾದಿಯಲ್ಲಿ ನೀವು ಎದುರಿಸಿದಂಥ ಚಾಲೆಂಜ್ಗಳು, ಸೊ ಈ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಈ ರೀತಿ ದಿನನಿತ್ಯ ನಾವು ಸವಾಲುಗಳನ್ನು ಎದುರಿಸ್ತಾನೆ ಇರ್ತೀವಿ. ನಾನು ಅಂತಲ್ಲ, ಆಲ್ಮೋಸ್ಟ್ ಎಲ್ಲರೂ ಆ ಸವಾಲುಗಳನ್ನು ಎದುರಿಸ್ತಾನೆ ಇರ್ತಾರೆ. ಆ ಸವಾಲುಗಳ ಜೊತೆಗೆ ನಾವು ಹೋಗಬೇಕಾಗ್ತದೆ. ಏನೂ ಮಾಡಲಿಕ್ಕಾಗೋದಿಲ್ಲ. ಕೆಲವೊಂದು ಸತಿ ಅವಕಾಶಗಳು ಇರ್ತವೆ, ಕೆಲವೊಂದು ಸತಿ ಅವಕಾಶಗಳು ಇರಲ್ಲ. ಬಟ್ ನಾವು ಎಲ್ಲವನ್ನು ಸಮಾನವಾಗಿ ತೊಗೋಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಬಣ್ಣದ ಬದುಕು. ಎಲ್ಲ ಟೈಮಲ್ಲೂ ಎಲ್ಲರಿಗೂ ಕೆಲಸ ಸಿಗುತ್ತೆ. ಯಾರೋ ಒಬ್ಬರು ಮೇಲೆ ಹೋದ್ರು ಅಂತ ನಾನು ಯಾಕೆ ಮೇಲೆ ಹೋಗಲಿಲ್ಲ ಅನ್ನೋದಲ್ಲ. ಬಟ್ ಸತತವಾಗಿ ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತಾನೆ ಇರಬೇಕಾಗತ್ತೆ. ಯಾರು ನಿಮ್ಮ ಒಬ್ಬರು ಸ್ನೇಹಿತರು ಹೇಳಿದರು, ಅಂದರೆ ಪ್ರಶಾಂತ್ ಸಿದ್ದಿ ಅವ್ರ ಥರ ಆಗಬೇಕು, ನಾನು ಕೂಡ ಹೆಸರು ಮಾಡಬೇಕು ಅನ್ನೋ ಒಂದು ಕನಸುಗಳು ಕೂಡ ಅವ್ರಿಗಿತ್ತು ಅಂತ ಒಂದು ಮಾತು ಕೇಳ್ಪಟ್ಟೆ. ಅಲ್ಲ, ಖಂಡಿತ. ಆಬ್ವಿಯಸ್ಲಿ ಈಗ ನಾನು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ಗಳಿಗೆ ಅದು ಒಂದು ಇದ್ದೇ ಇರುತ್ತೆ. ಆದರೆ ನಾನು ಊರಿಗೆಲ್ಲ ಹೋದಾಗ ಹೇಳೋದು ಒಂದೇ, ಫಸ್ಟ್ ಎಜುಕೇಷನನ್ನು ಮಾಡಿ ನೀಟಾಗಿ, ಆಮೇಲೆ ಇದು ಇದ್ದಿದ್ದೆ, ಇದನ್ನು ಮಾಡ್ಬೋದು ನೀವು ಆರಾಮಾಗಿ. ಆದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಯಾರೋ ಒಬ್ಬ ಸಿನಿಮಾದಲ್ಲಿ ಎಲ್ಲೋ ನಟನೆ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಭಾಳ ಈಸಿಯಾಗಿ ಸಿಕ್ಕಿದೆ ಅನ್ನೋ ಥರ ಅವ್ರ ಫೀಲಿಂಗ್ಸು.